ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಹೇಳ್ತಾ ಇರೋ ಮಾತು ತಿಳಿದುಕೊಳ್ಳೋಣ. ನಿಮ್ಮ ಬೇಡಿಕೆ ಎಂಥದೇ ಆಗಿರಲಿ, ಒಂದು ಬೆಳೆದಲೆ ಆಮೇಲೆ ಒಂದು ಕಾಯನಿಂದ ಇವತ್ತು ಸಂಜೆ ಒಳಗೆ ಈ ರೀತಿ ಪ್ರಯತ್ನ ಮಾಡಿ, ಒಂದು ಸಲಗೆ ಅದ್ಭುತವನ್ನು ನೋಡ್ತೀರಾ ಅಂತ ಸಾಯಿಯಪ್ಪ ಒಳ್ಳೆಯ ಉಪಾಯವನ್ನು ತಂದಿದ್ದಾರೆ. ಈ ಮಂಗಳವಾರ ಈ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ. ಅದಕ್ಕೆ ಎಲ್ಲರೂ ಒಮ್ಮೆ ಈ ವಿಳೆದೆಲೆಯಿಂದ ಈ ಒಂದು ಕಾಯನ್ನು ತಗೊಂಡು ಒಂದು ಚಿಕ್ಕ ಪರಿಹಾರ ಹೇಳ್ತೀನಿ. ನಿಮ್ಮ ಕಷ್ಟ ಎಲ್ಲ ದೂರಕ್ಕೆ ಈ ಪರಿಹಾರ ಪ್ರಯತ್ನ ಮಾಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಈ ಪರಿಹಾರಕ್ಕೆ ಬೇಕಾಗಿರೋದು ಒಂದೇ ಒಂದು ವಿಳೆದೆಲೆ ಬೇಕು, ಆಮೇಲೆ ಒಂದೇ ಒಂದು ಕಾಯಿನ್ ಬೇಕು. ₹1 ಕಾಯಿನ್ ಇದ್ರೆ ಸಾಕು. ಈ ಎರಡು ಇದ್ರೆ ಈ ಚಿಕ್ಕ ಪರಿಹಾರವನ್ನು ಮನಸ್ಫೂರ್ತಿವಾಗಿ ಸಾಯಿ ಅಪ್ಪಗೆ ಬೇಡ್ಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಂಡು ಅತಿ ಸುಲಭವಾಗಿ ಮಾಡ್ಕೋಬಹುದು. ಈ ಪರಿಹಾರ ಮಾಡೋ ಮುಂಚೆ ಯಾರಿಗೆ ಸಮಸ್ಯೆಗಳನ್ನೋದು ಜಾಸ್ತಿ ಹೆಚ್ಚಾಗಿ ಇರುತ್ತೋ ಅಂಥವರು ಪ್ರಯತ್ನ ಮಾಡಿ, ಬೇಗ ನಿಮಗೆ ಫಲ ಅನ್ನೋದು ಸಿಗತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಈ ಪರಿಹಾರ ಮಾಡೋ ಮುಂಚೆ ಒಂದೇ ಒಂದು ನಿಮ್ಮ ಕಷ್ಟ ಏನಿದೆಯೋ ಅದು ಮಾತ್ರ ಸಂಕಲ್ಪ ಮಾಡ್ಕೋಬೇಕು. ಅಥವಾ ಏನಾದರೂ ಬೇಡಿಕೆ ಇದ್ದರೆ, ಜಾಬ್ ಸಿಗಬೇಕು ಅಂತ, ವ್ಯಾಪಾರ ಮಾಡಬೇಕು ಅಂತ, ಮದುವೆ ಮಾಡ್ಕೋಬೇಕು ಅಂತ, ಇನ್ನು ಈ ಥರ ಸಮಸ್ಯೆಗಳು, ಈ ಥರ ಬೇಡಿಕೆಗಳು ಏನೇ ಇರಲಿ, ಅದು ಬೇಗ ನಿಮಗೆ ಫುಲ್ಫಿಲ್ ಆಗಬೇಕು ಅಂದರೆ ಒಂದೇ ಒಂದು ಮಾತ್ರ ನೀವು ಮನಸ್ಸಿನಲ್ಲಿ ಅನ್ಕೊಂಡು ಈ ಪರಿಹಾರ ಮಾಡ್ಕೋಬೇಕು. ಮೊದಲು ಇವತ್ತು ಸಾಯಂಕಾಲ ಸಾಯಿ ಅಪ್ಪ ಮುಂದೆ 2 ದೀಪ ಹಚ್ಚಿ, ಆಮೇಲೆ ಪ್ರತಿದಿನ ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಸಾಯಿ ಅಪ್ಪಗೆ ಪೂಜೆ ಮಾಡ್ಕೊಳ್ಳಿ. ನಂತರ ಒಂದು ಚಾಪ್ಟರ್, ಒಂದೇ ಒಂದು ಚಾಪ್ಟರು ಇವತ್ತು ಸಾಯಿ ಸಚ್ಚರಿತ್ರ ಬುಕ್ ನೀವು ಓದಲೇಬೇಕು. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ಆದ ನಂತರ ನಿಮ್ಮ ಸಂಕಲ್ಪ ಒಂದೇ ಒಂದು ವಿಳೆದೆಲೆ ತಗೊಂಡು ಅದನ್ನ ಚೆನ್ನಾಗಿ ಒರೆಸಿ, ಆಮೇಲೆ ಇದಕ್ಕೆ ಹೋಲ್ಸ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ನೀವು ಕಲಶಕ್ಕೆ ಇಡ್ತೀರಲ್ಲ ಅಂಥದ್ದು ವಿಳೆದೆಲೆ ತಗೋಬರ್ಬೇಕು. ಒಂದೇ ಒಂದಿದ್ರೆ ಸಾಕು. ಅದನ್ನ ಒರೆಸ್ಬಿಟ್ಟು ಗಂಧ ಆಮೇಲೆ ಸ್ವಲ್ಪ ಅರಿಶಿನ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಕಲಸ್ಬಿಟ್ಟು ಅದನ್ನು ತಗೊಂಡು ಆ ವಿಳೆದೆಲೆ ಮೇಲೆ ನೀವು ಸ್ವಸ್ತಿಕ್ ಅಥವಾ ಓಂ ಅಂತ ನೀವು ಆ ಪೇಸ್ಟಲ್ಲಿ ತಗೊಂಡು ಕೈಯಲ್ಲೇ ನೀವು ಬರಿಬೇಕು. ಆ ವಿಳೆದೆಲೆ ಮೇಲೆ ನೀವು ಬರಿಬೇಕು. ಈ ರೀತಿ ಬರೆದ ನಂತರ ಮುಖ್ಯವಾಗಿ ನಿಮ್ಮ ಸಂಕಲ್ಪ ಇವಾಗ ಸಾಯಿ ಅಪ್ಪ ಮುಂದೆ ಕುತ್ಕೊಂಡು ಹೇಳ್ಕೋಬೇಕು. ಅದು ಏನೇ ಆಗಿರಲಿ, ಸಂತಾನ ಬೇಕು ಅಂದರೆ ಸಂತಾನ, ಆ ವಿಳೆದೆಲೆ ಮೇಲೆ ಇವಾಗ ನಿಮಗೆ ಜಾಬ್ ಬೇಕು ಅಂದರೆ ಜೆ ಅಂತ ವಿಳೆದೆಲೆ ಮೇಲೆ ನೀವು ಬರಿಬೇಕು. ಒಂದೇ ಒಂದು ಅಕ್ಷರ ಬರೆದ್ರೆ ಸಾಕು. ಅದು ಕನ್ನಡದಲ್ಲಿ ಕೂಡ ಬರಿಬೋದು, ಇಲ್ಲ ಅಂದರೆ ಇಂಗ್ಲೀಷಲ್ಲಿ, ನಿಮ್ಮಿಷ್ಟ, ಯಾವುದು ನಿಮಗೆ ಅನುಕೂಲ ಆಗುತ್ತೋ ಆ ಥರ ನೀವು ಬರಿಬೇಕು. ಒಂದೇ ಒಂದು ಅಕ್ಷರ ಬರಿ. ನಂತರ ಅದರ ಮೇಲೆ ಒಂದು ಕಾಯಿನ್, ₹1 ಕಾಯಿನ್ನ ಇಡಬೇಕು. ಇದು ಇಟ್ಟಿದ ನಂತರ ಕೈಯಲ್ಲಿ ಆ ಎಲೆನ ತಗೊಂಡು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಹೇಳ್ಕೊಂಡು ಸಾಯಿ ಅಪ್ಪ ಪಾದಗಳ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈ ರೀತಿ ಇವತ್ತು ಸಂಜೆ ನೀವು ಮಾಡಿ, ನಂತರ ಮಾರನೇ ದಿನ ಆ ಎಲೆನ ತೆಗೆದು ಆ ₹1 ಕಾಯನ್ನ, ಸಂತಾನ ಬೇಕು ಅಂದರೆ ಅವ್ರ ಪರ್ಸಲ್ಲಿ ಇಟ್ಕೋಬೇಕು, ಅಥವಾ ಜಾಬ್ ಬೇಕು ಅಂದರೆ ಆ ಜಾಬ್ ಬೇಕಾಗಿರೋರು ಅವ್ರ ಪರ್ಸಲ್ಲಿ ಆ ಕಾಯಿನ್ನ ಇಟ್ಕೋಬೇಕು. ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಮಕ್ಕಳ ಬ್ಯಾಗಲ್ಲಿ ಆ ₹1 ಕಾಯಿನ್ನ ಹಾಕ್ಬಿಡ್ಬೇಕು. ಈ ತರ ನಿಮ್ಮ ಸಂಕಲ್ಪ ಯಾವ ತರ ನೀವು ಮನಸ್ಸಿನಲ್ಲಿ ಅನ್ಕೊಂಡಿರ್ತೀರೋ ಅವ್ರು ಮಾತ್ರ ಆ ಕಾಯನ್ನ ಅವ್ರ ಜೊತೆಗೆ ಯಾವಾಗಲೂ ನಿಮ್ಮ ಕೈಯಲ್ಲೇ ಇಟ್ಕೋಬೇಕು. ಅಂದ್ರೆ ನಿಮ್ಮ ಪರ್ಸಲ್ಲಿ, ನಿಮ್ಮ ಬ್ಯಾಗಲ್ಲಿ ನಿಮ್ಮ ಜೊತೆನೆ ಇಟ್ಕೋಬೇಕು. ನಮ್ಮ ಸಾಯಿ ಅಪ್ಪ ನಮ್ಮ ಜೊತೆನೆ ಇದ್ದಾರೆ ಅನ್ನೋ ಭರವಸೆ ನಿಮಗೆ ಸಿಗುತ್ತೆ. ಆಮೇಲೆ ಆ ವಿಳೆದೆಲೆ ಇರುತ್ತಲ್ಲ, ಆ ಎಲೆನ ಏನ್ ಮಾಡ್ತೀರಾ ಅಂದ್ರೆ ಎಲ್ಲಾದ್ರೂ ಗಿಡಗಳ ಕೆಳಗೆ ಹಾಕ್ಬೋದು, ಅಥವಾ ನಿಮ್ಮ ತುಳಸಿ ಗಿಡದಲ್ಲಿ ಕೂಡ ಹಾಕ್ಬೋದು. ಈ ತರ ಒಂದು ರಾತ್ರಿ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಸಂಕಲ್ಪಗೆ ಏನ್ ತೊಂದರೆ ಆಗಿರುತ್ತೋ ಅದು ಬೇಗ ನಿಮ್ಗೆ ದಾರಿ ಸಿಗುತ್ತೆ ಅಂತ ಸಾಯಿ ಅಪ್ಪ ಈ ಪರಿಹಾರವನ್ನು ಮಾಡಿ ಅಂತ ನಮಗೋಸ್ಕರ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಪ್ರಯತ್ನ ಮಾಡಿ. ಇವತ್ತು ತುಂಬಾ ಒಳ್ಳೆಯ ದಿನ. ಮಂಗಳವಾರ ಮಾಡುವಂತ ಈ ಪರಿಹಾರ ಆಂಜನೇಯ ಸ್ವಾಮಿ ಅನುಗ್ರಹ ಮತ್ತೆ
ಸಾಯಿ ಅಪ್ಪಗೆ ಈ ಬೇಡಿಕೆ ನೀವು ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಅಂತ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.